ರೈಲ್ವೆ ಇಲಾಖೆಯಿಂದ ವೇಕೆನ್ಸಿ ಓಪನ್ ಆಗಿದೆ. ನೀವು ಯಾವ ಥರ ಅಪ್ಲೈ ಮಾಡೋದು, ಎಜುಕೇಷನ್ ಏನು, ಏಜ್ ಲಿಮಿಟ್ ಏನು, ಸೆಲೆಕ್ಷನ್ ಯಾವ ಥರ ಇರುತ್ತೆ, ಸ್ಟೀಫಂಡ್ ಕೊಡ್ತಾರಾ ಕೊಡಲ್ವಾ, ಅಪ್ಲಿಕೇಶನ್ ಫೀಸ್ ಎಷ್ಟು, ಯಾವ ಥರ ಅಪ್ಲೈ ಮಾಡೋದು, ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವಾಗ ಈ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅಂದರೆ ಸೆಪ್ಟೆಂಬರ್ 26 ರಿಲೀಸ್ ಆಗಿದೆ. ಯಾವ್ಯಾವ ವೇಕೆನ್ಸಿ ಇದೆ ಅಂದರೆ ಫಿಲ್ಟರ್, ಮೆಕ್ಯಾನಿಕಲ್ ಕಾರ್ಪೆಂಟರ್, ವೆಲ್ಡರ್, ಎಲೆಕ್ಟ್ರಿಷಿಯನ್. ಈಸ್ಟ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 26 ಸೆಪ್ಟೆಂಬರು. ಲಾಸ್ಟ್ ಡೇಟ್ ಬಂದಿರೋದು October 25, 2025. ಸ್ಟೀಫಂಡ್ ಕೊಡ್ತಾರೆ, ನಿಮಗೆ ಟ್ರೈನಿಂಗ್ ಕೊಡ್ತಾನೆ ಸ್ಟೀಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿ ಇರೋದಿಲ್ಲ. SC ST PWD ಅವ್ರಿಗೆ. ಜನರಲ್ OBC ಮತ್ತು EWS ಕ್ಯಾಂಡಿಡೇಟ್ಸ್ಗೆ 100 ರೂಪೀಸ್ ಇರುತ್ತೆ ಅಷ್ಟೇ. ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಬಂದರೆ 10th ಮತ್ತು PU ಅಲ್ಲಿ 50% ಮೇಲಿರಬೇಕು. ನಮಗೆ ITI ಮಾಡಿರೋರು ರಿಲೆವೆಂಟ್ ಟ್ರೇಡಲ್ಲಿ ಇನ್ಸ್ಟಿಟ್ಯೂಷನ್ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಬೇಕಾಗಿರೋ ಪರ್ಸೆಂಟೇಜ್ ಇರಬೇಕು. ಏಜ್ ಲಿಮಿಟು ಮಿನಿಮಮ್ ಏಜ್ ಲಿಮಿಟ್ 15 ಇಯರ್ಸು, ಮ್ಯಾಕ್ಸಿಮಮ್ 25 ಇಯರ್ಸು. ಏಜ್ ರಿಲೇಷನ್ನು SC ST 5 ಇಯರ್ಸು, OBC 3 ಇಯರ್ಸು, PWD ಕ್ಯಾಂಡಿಡೇಟ್ಸ್ 10 ಇಯರ್ಸು. ಸೆಲೆಕ್ಷನ್ ಮೆಥಡು ಶಾರ್ಟ್ ಲಿಸ್ಟಿಂಗ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಫೈನಲ್ ಚಾಯ್ಸ್ ಇರುತ್ತೆ. ಆ ಥರನೇ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಬೋದು ಅಂತ ಅವ್ರು ಆವಾಗಲೇ ವೆಬ್ಸೈಟಲ್ಲಿ ಎಲ್ಲ ಹೇಳಿದ್ದಾರೆ. ಯಾವ ಥರ ಅಪ್ಲೈ ಮಾಡೋದು ಅಂದರೆ ಈಸ್ಟ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ ಒಂದು ಅಫಿಷಿಯಲ್ ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದು ಹೋಗಿ ಅಪ್ಲೈನ ಮಾಡಿ. ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಲಾಗಿನ್ ಆಗಿ, ನ್ಯೂ ಯೂಸರ್ ಆಗಿದ್ದರೆ, ಇಲ್ಲಾಂದರೆ ಓಲ್ಡ್ ಪಾಸ್ವರ್ಡ್ ಯಾವುದಾದ್ರೂ ಇದ್ದರೆ ಅದನ್ನು ಹಾಕಿ ಯಾವ ಥರ ಅಪ್ಲೈ ಮಾಡೋದು ಅಂತ ಇಲ್ಲೊಂದು ಇದಾಕಿದ್ದೀನಿ ನೋಡಿ. ಸ್ಟೆಪ್ 1 ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ರಿಜಿಸ್ಟ್ರೇಷನ್ ಆಗಿ ಕ್ಯಾಂಡಿಡೇಟ್ಸ್ ಲಾಗಿನ್ ಆಗಿ ನೆಕ್ಸ್ಟ್ ಲಾಗಿನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.